ಓಂ ಶಾಂತಿ. ಇಂದಿನ ಈ ಆಳವಾದ ಆಧ್ಯಾತ್ಮಿಕ ಚಿಂತನೆಗೆ ಅಂದ್ರೆ ನಮ್ಮ ಡೀಪ್ ಡೈವ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ. ಓಂ ಶಾಂತಿ. ಹೌದು, ಎಲ್ಲರಿಗೂ ಹೃದಯದ ಸ್ವಾಗತ. ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಆಧಾರವಾಗಿರುವ ಮುರಳಿಯ ದಿನಾಂಕವನ್ನು ಮೊದಲು ಹೇಳ್ಬಿಡ್ತೇನೆ. ಇಂದಿನ ದಿನಾಂಕ 30/8/2026. ಇದರ ಮೂಲ ಅವ್ಯಕ್ತ ಮುರಳಿ ನಡೆದದ್ದು 13/4/2011. ಈ ದಿನಾಂಕಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಅಂದ್ಹಾಗೆ ಇವತ್ತಿನ ವಿಷಯಕ್ಕೆ ಹೋಗೋ ಮುನ್ನ ನಂಗೊಂದು ಚಿಕ್ಕ ಕಥೆ ನೆನಪಾಗ್ತಿದೆ. ಖಂಡಿತ ಹೇಳಿ. ಕಥೆಗಳಿಂದ ವಿಷಯ ಬೇಗ ಮನಸ್ಸಿಗೆ ನಾಟುತ್ತೆ. ನೋಡಿ, ಒಮ್ಮೆ ಒಬ್ಬ ಅದ್ಭುತ ಶಿಲ್ಪಿ ಅಂದ್ರೆ ಕಲ್ಲು ಕೆತ್ತುವವನು ಒಂದು ದೊಡ್ಡ ಕಲ್ಲಿನ ಎದುರು ಕುಳಿತಿರ್ತಾನೆ. ಅವನ ಕೈಯಲ್ಲಿ ಒಂದು ಉಳಿ ಮತ್ತೆ ಸುತ್ಕೆ ಇರುತ್ತೆ. ಅವನು ಬಹಳ ಏಕಾಗ್ರತೆಯಿಂದ ಅಷ್ಟೇ ಬಲವಾಗಿ ಆ ಕಲ್ಲಿನ ಮೇಲಿದ್ದ ಬೇಡದ ಭಾಗಗಳನ್ನ ಒಡೆದು ತೆಗಿತಾ ಇರ್ತಾನೆ. ಆಗ ದಾರಿ ಹೋಕನೊಬ್ಬ ಇದನ್ನ ನೋಡಿ, ಪಾಪ ಈ ನಿರ್ಜೀವ ಕಲ್ಲಿಗೆ ಯಾಕೆ ಹೀಗೆ ಹಿಂಸೆ ಕೊಡ್ತಿದ್ಯಾ ಅಂತ ಕೇಳ್ತಾನೆ. ಸಾಮಾನ್ಯ ದೃಷ್ಟಿಗೆ ಅದು ಹಿಂಸೆ ಅಂತಾನೆ ಅನ್ಸುತ್ತೆ ಅಲ್ವಾ? ಹೌದು. ಅದಕ್ಕೆ ಆ ಶಿಲ್ಪಿ ಬಹಳ ಶಾಂತವಾಗಿ ಉತ್ತರ ಕೊಡ್ತಾನೆ, ನಾನು ಕಲ್ಲಿಗೆ ಹೊಡಿತಾ ಇಲ್ಲ, ಈ ಕಲ್ಲಿನ ಒಳಗಡೆ ಒಬ್ಬ ಸುಂದರ ದೇವತೆಯ ಮೂರ್ತಿ ಎಡಗಿದೆ. ನಾನು ಕೇವಲ ಆ ಮೂರ್ತಿಯನ್ನ ಮುಚ್ಚಿರುವ ಬೇಡದ ಕಲ್ಲನ್ನ ತೆಗೆದುಹಾಕ್ತಿದ್ದೀನಿ ಅಷ್ಟೇ ಅಂತ. ಓಹೋ, ಎಂತಹ ಅದ್ಭುತವಾದ ಮಾತು! ಈ ಕಥೆ ಇಂದಿನ ನಮ್ಮ ಆಧ್ಯಾತ್ಮಿಕ ಅಧ್ಯಯನಕ್ಕೆ ಒಂದು ಅತ್ಯುತ್ತಮ ಮುನ್ನುಡಿ ಅಂತಾನೆ ಹೇಳಬಹುದು. ನಿಜ. ಇದನ್ನ ಕೇಳಿದಾಗ ನನಗನ್ಸಿದ್ದು, ನಮ್ಮ ಜೀವನವೂ ಹೀಗೆಯಲ್ವಾ ಅಂತ. ನಮ್ಮೊಳಗೂ ಒಂದು ದೈವಿ ಸ್ವರೂಪ ಇದೆ. ಖಂಡಿತ ಇದೆ. ಆ ಶಿಲ್ಪಿಯ ಕಥೆಯಲ್ಲಿ ಬರುವ ಆ ಕಲ್ಲು, ಅದೇ ನಮ್ಮ ಹಳೆಯ ನಕಾರಾತ್ಮಕ ಸಂಸ್ಕಾರಗಳು. ನಾವು ಕೇವಲ ಮೇಲ್ನೋಟಕ್ಕೆ ಒಳ್ಳೆಯವರಂತೆ ಕಂಡ್ರೆ ಅಥವಾ ಜ್ಞಾನದ ಮಾತುಗಳನ್ನಾಡಿದ್ರೆ ಸಾಲದು. ಆಳವಾದ ಶುದ್ಧೀಕರಣ ಬೇಕು. ಅಂದ್ರೆ ಆ ಉಳ್ಳಿಯ ಪೆಟ್ಟು ಕಲ್ಲಿನ ಆಳದವರೆಗೂ ಹೋಗ್ಬೇಕು. ಹೌದು, ಒಳಗಿನಿಂದ ಕಲ್ಮಶಗಳನ್ನ ಒಡೆದು ಹಾಕಬೇಕು. ಕರೆಕ್ಟ್. ಇದೇ ಇಂದಿನ ನಮ್ಮ ಮುರಳಿಯ ಮುಖ್ಯ ಶೀರ್ಷಿಕೆ ಕೂಡ ಆಗಿದೆ. ಬಾಬ್ದಾದ ಇಂದಿನ ಮುರಳಿಗೆ ನೀಡಿರುವ ಶೀರ್ಷಿಕೆ, ಜ್ವಾಲಾಮುಖಿ ಅಗ್ನಿ ಸ್ವರೂಪ ಯೋಗದ ಶಕ್ತಿಯಿಂದ ಸಂಸ್ಕಾರಗಳ ಸಂಸ್ಕಾರ ಮಾಡಿ ತಮ್ಮ ಚಲನೆ, ಚೆಹರೆ, ದೃಷ್ಟಿ, ವೃತ್ತಿ ಮತ್ತು ಸಂಕಲ್ಪದಿಂದ ತಂದೆಯನ್ನ ಪ್ರತ್ಯಕ್ಷ ಮಾಡಿ. ಹಳೆಯ ಸ್ವಭಾವಗಳನ್ನ ಸಂಪೂರ್ಣವಾಗಿ ಸುಟ್ಟು ನಮ್ಮ ಮುಖದಲ್ಲಿ, ದೃಷ್ಟಿಯಲ್ಲಿ ಪರಮಾತ್ಮನ ದಿವ್ಯತೆಯನ್ನ ಜಗತ್ತಿಗೆ ಪ್ರತ್ಯಕ್ಷ ಮಾಡೋದು. ನಿಜಕ್ಕೂ ಇದು ನಮ್ಮೆಲ್ಲರ ದೈನಂದಿನ ಪುರುಷಾರ್ಥದ ಗುರಿಯಾಗಬೇಕು. ಈಗ ಮುರಳಿಯ ಮೊದಲ ಭಾಗವನ್ನು ನೋಡೋದಾದ್ರೆ, ಬಾಬ್ದಾದ ಹೇಳ್ತಾರೆ, ಮಕ್ಕಳು ತಮ್ಮ ಪ್ರೀತಿಯಿಂದ ಪ್ರೀತಿಯ ಸಾಗರನನ್ನೇ ಮಧುಬನಕ್ಕೆ ಕರೆತಂದಿದ್ದಾರೆ ಅಂತ. ಭಗವಂತನನ್ನು ಆಕರ್ಷಿಸುವ ಶಕ್ತಿ ಇರೋದು ಕೇವಲ ನಮ್ಮ ನಿಷ್ಕಲ್ಮಶ ಪ್ರೀತಿಯಲ್ಲಿ ಮಾತ್ರ. ಹೌದು. ಮಕ್ಕಳ ಈ ಹೃದಯದ ಪ್ರೀತಿಯನ್ನ ಕಂಡು ಬಾಬ್ದಾದವರಿಗೆ ಬಹಳ ಖುಷಿಯಾಗಿದೆ. ಈ ಪ್ರೀತಿಯ ಆಧಾರದಿಂದಲೇ ಮಕ್ಕಳು ತಂದೆಯ ಸಮಾನರಾಗ್ತಾರೆ ಅಂತಾರೆ ಬಾಬಾ. ಜೊತೆಗೆ ಬಾಬಾ ಇಲ್ಲೊಂದು ಬಹು ಮುಖ್ಯವಾದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹೃದಯ ರಾಮನನ್ನ ಸದಾ ಹೃದಯದಲ್ಲಿ ಇಟ್ಕೊಳ್ಬೇಕು. ನಾವು ಒಂಟಿಯಾಗಿದ್ದಾಗ ಮಾಯೆ ತನ್ನ ಅವಕಾಶವನ್ನ ಪಡೆದುಕೊಳ್ತದೆ. ಆದ್ರಿಂದ ಸದಾ ಕಂಬೈನ್ಡ್ ಆಗಿರ್ಬೇಕು ಅಂತ. ಇಲ್ಲೇ ಒಂದು ಪ್ರಾಯೋಗಿಕ ತೊಡಕು ಬರೋದು ನೋಡಿ. ಯಾವ ರೀತಿಯ ತೊಡಕು? ನೋಡಿ, ಕೆಲವೊಮ್ಮೆನಾರು ದೊಡ್ಡ ಜನಸಂದಣಿಯಲ್ಲಿ ಇರ್ತೀವಿ. ಅಂದ್ರೆ ಆಫೀಸಲ್ಲಿ 100 ಜನರ ಜೊತೆ ಇರ್ತೀವಿ, ಅಥವಾ ಮನೆಯಲ್ಲಿ ಇಡೀ ಕುಟುಂಬದ ಜೊತೆ ಇರ್ತೀವಿ. ಎಲ್ಲರ ಜೊತೆ ನಗ್ತಾ ಮಾತಾಡ್ತಿರ್ತೀವಿ. ಹೊರಗಡೆ ತುಂಬಾ ಜನ ಇರ್ತಾರೆ. ಆದ್ರೂ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಒಂಟಿತನ, ಒಂದ್ ರೀತಿ ಖಾಲಿಪುನ ಕಾಡ್ತಿರುತ್ತೆ. ಈ ಆಂತರಿಕ ಒಂಟಿತನವೇ ಮಾಯೆಗೆ ಬಾಗಿಲ್ ತೆರೆಯುತ್ತಲ್ವಾ? ಈ ದಿನನಿತ್ಯದ ಉದ್ಯೋಗ, ಕೌಟುಂಬಿಕ ಜವಾಬ್ದಾರಿಗಳ ನಡುವೆಯೂ ಸದಾ ಭಗವಂತನೊಂದಿಗೆ ಕಂಬೈಂಡ್ ಆಗಿರೋದು ಹೇಗ್ ಸಾಧ್ಯ? ನೀವು ಹೇಳಿದು ಅಕ್ಷರಶಃ ಸತ್ಯ. ಈ ಜನಸಂದಣಿಯಲ್ಲಿರುವಾಗ ಕಾಡುವ ಒಂಟಿತನ ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿ. ಹೌದು, ಯಾಕಂದ್ರೆ ಅದು ಯಾರಿಗೂ ಕಾಣೋದಿಲ್ಲ. ಕರೆಕ್ಟ್. ಆಗ ಮಾಯೆ ಹೊರಗಿನಿಂದ ಬರೋದಿಲ್ಲ, ನಮ್ಮದೇ ಮನಸ್ಸಿನ ದುರ್ಬಲತೆಯ ರೂಪದಲ್ಲಿ ಹುಟ್ಕೊಳ್ಳುತ್ತೆ. ಬಾಬಾ ಇಲ್ಲಿ ಹೇಳ್ತಿರೋ ಕಂಬೈನ್ಡ್ ಸ್ವರೂಪ ಅಂದ್ರೆ ಭೌತಿಕವಾಗಿ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗೋದಲ್ಲ. ಅಂದ್ರೆ ಜವಾಬ್ದಾರಿಗಳನ್ನ ಮರೆತು ಕಣ್ಮುಚ್ಚಿ ಕೂರೋದಂತೂ ಅಲ್ವೇ ಅಲ್ಲ. ಖಂಡಿತ ಅಲ್ಲ. ಕಂಬೈನ್ಡ್ ಸ್ಥಿತಿ ಅಂದ್ರೆ ನಮ್ಮ ಪ್ರತಿ ಕರ್ಮದಲ್ಲೂ ಯೋಚನೆಯಲ್ಲೂ ಭಗವಂತನನ್ನ ನಮ್ಮ ಪಾಲುದಾರನನ್ನಾಗಿ ಅಂದ್ರೆ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳೋದು. ಓಹೋ, ದೈನಂದಿನ ಕೆಲಸಗಳಲ್ಲೂ ಇದನ್ನ ಅಳವಡಿಸ್ಕೊಳ್ಬೋದಲ್ವಾ? ಧಾರಾಳವಾಗಿ. ಉದಾಹರಣೆಗೆ, ಕಚೇರಿಯಲ್ಲಿ ಒಂದು ಕಠಿಣವಾದ ಮೀಟಿಂಗ್ ನಡೀತಾ ಇದೆ ಅನ್ಕೊಳ್ಳಿ. ಆಗ ನನ್ನ ಪಕ್ಕದ ಸೀಟಿನಲ್ಲಿ ನನ್ನ ಪರಮಾತ್ಮ ತಂದೆ ಕುಳಿತಿದ್ದಾರೆ, ಅವರೇ ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಶಕ್ತಿ ನೀಡ್ತಿದ್ದಾರೆ ಅನ್ನೋ ಭಾವನೆ ಇರಬೇಕು. ಅದ್ಭುತ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ್ಲೂ ಇದೇ ರೀತಿ ಮಾಡಬಹುದು. ಹೌದು.
ಈ ಭೋಜನವನ್ನ ನಾನು ಪರಮಾತ್ಮನ ನೆನಪಿನಲ್ಲಿ ತಯಾರಿಸ್ತಿದ್ದೀನಿ, ಆತನು ನನ್ನೊಂದಿಗಿದ್ದಾನೆ ಅನ್ನೋ ಸ್ಪಷ್ಟ ಅರಿವಿರ್ಬೇಕು. ಒಮ್ಮೆ ಆ ಭಗವಂತನನ್ನ ಜೊತೆಗಾರನನ್ನಾಗಿ ಮಾಡ್ಕೊಂಡ್ರೆ ಆ ಒಂಟಿತನ ತಾನಾಗೇ ಮಾಯವಾಗುತ್ತೆ. ಒಂದು ರೀತಿಯಲ್ಲಿ ಭಗವಂತನನ್ನ ನಮ್ಮ ದಿನನಿತ್ಯದ ಕೋ-ಪೈಲಟ್ ಮಾಡ್ಕೊಳ್ಳೋದು ಅಂತಾಯ್ತು. ಹೌದು, ಕೋ-ಪೈಲಟ್ ಅನ್ನೋ ಪದ ಬಹಳ ಸೂಕ್ತವಾಗಿದೆ. ಈ ಕಂಬೈನ್ಡ್ ಸ್ಥಿತಿಗೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ಬ್ರಹ್ಮ ತಂದೆ. ಬಾಬ್ದಾದ ಹಿಂದಿನ ಮುರಳಿಯಲ್ಲಿ ಬ್ರಹ್ಮ ತಂದೆಯ ಉದಾಹರಣೆಯನ್ನ ಬಹಳ ಸುಂದರವಾಗಿ ನೀಡಿದ್ದಾರೆ. ನಿಜ, ಬ್ರಹ್ಮ ತಂದೆ ಪ್ರತಿಯೊಂದು ಮುರಳಿಯಲ್ಲೂ ಎಷ್ಟು ಬಾರಿ ಬಾಬಾ ಬಾಬಾ ಅಂತ ಹೇಳಿದ್ದಾರೆ ಲೆಕ್ಕ ಮಾಡಿ ಅಂತ ಬಾಬ್ದಾದ ಹೇಳ್ತಾರೆ. ಅವರ ಮುಖ, ನಯನಗಳು, ಮಸ್ತಕದಿಂದ ಯಾವಾಗಲೂ ತಂದೆಯೇ ಪ್ರತ್ಯಕ್ಷವಾಗುತ್ತಿದ್ರು. ಅವರನ್ನ ನೋಡುವವರಿಗೆ ಕೇವಲ ಬ್ರಹ್ಮ ಅಲ್ಲ, ಬಾಬ್ದಾದ ಇಬ್ಬರ ಅನುಭವ ಆಗ್ತಾ ಇತ್ತು. ಹೌದು, ನಾವು ಕೂಡ ಭಗವಂತನ ವಿದ್ಯಾರ್ಥಿಗಳು, ಬ್ರಹ್ಮ ತಂದೆಯನ್ನ ಫಾಲೋ ಮಾಡೋವರು. ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಮಾಡ್ತಿದ್ವಿ. ಮುರಳಿಯಲ್ಲಿ ಬಾಬಾ ಇನ್ನೊಂದು ಮಾತು ಹೇಳ್ತಾರೆ, ಈಗ ಸಮಯ ಸಹ ನಮ್ಮ ಸಹಯೋಗಿಯಾಗಲು ತಯಾರಾಗಿದೆ. ಬದಲಾಗುತ್ತಿರುವ ಪರಿಸ್ಥಿತಿಗಳು ತಾನಾಗಿಯೇ ಭಗವಂತನ ನೆನಪು ತರಿಸುತ್ತವೆ ಅಂತ. ಇದನ್ನೇ ನಾನು ಯೋಚಿಸ್ತಿದ್ದೆ. ಇಂದಿನ ಕಾಲದಲ್ಲಿ ಪರಿಸ್ಥಿತಿಗಳು ತುಂಬಾ ವೇಗವಾಗಿ ಬದಲಾಗ್ತಿವಲ್ವಾ? ವಿಪರೀತ ವೇಗವಾಗಿ ಬದಲಾಗ್ತಿವೆ. ಆರ್ಥಿಕ ಅಸ್ಥಿರತೆ ಇರ್ಬೋದು, ಕಾಯಿಲೆಗಳು ಇರ್ಬೋದು, ಎಲ್ಲೆಡೆ ಒಂದು ರೀತಿಯ ಆತಂಕ ಇದೆ. ನಾವು ಈ ಅಸ್ಥಿರತೆಯನ್ನು ನೋಡಿ ಹೆದರುವ ಬದಲು ಇದನ್ನೇ ನಮ್ಮ ಪುರುಷಾರ್ಥಕ್ಕೆ ಒಂದು ಅಲರಾಮ್ ತರ ಯಾಕೆ ಬಳಸ್ಕೊಡಬಾರದು? ಅಲರಾಮ್, ಎಂತಹ ಅದ್ಭುತವಾದ ಹೋಲಿಕೆ ಇದು! ನಮಗೆ ಎಚ್ಚರಿಕೆ ನೀಡಲು ಪ್ರಕೃತಿಯೇ ಅಲರಾಮ್ ಆಗಿ ಕೆಲಸ ಮಾಡ್ತಿದೆ. ಪರಿಸ್ಥಿತಿ ಕಠಿಣವಾದಷ್ಟು ನಮ್ಮ ಯೋಗದ ಸ್ಥಿತಿ ಬಲವಾಗಬೇಕು. ಅಂದ್ರೆ ಬ್ರಹ್ಮ ತಂದೆಯನ್ನ ಫಾಲೋ ಮಾಡೋದು ಅಂದ್ರೆ ಕೇವಲ ಅವರು ಆಡಿದ ಮಾತುಗಳನ್ನ ನಕಲು ಮಾಡೋದಲ್ಲ. ಖಂಡಿತ ಅಲ್ಲ. ಅವರ ಆಂತರಿಕ ಆತ್ಮಾಭಿಮಾನದ ಸ್ಥಿತಿಯನ್ನ ನಮ್ಮದಾಗಿಸ್ಕೊಳ್ಳೋದು. ನಾನು ಈ ಭೌತಿಕ ದೇಹವಲ್ಲ, ನಾನು ಪರಮಾತ್ಮನ ದಿವ್ಯ ಮಗು ಅನ್ನೋ ಸ್ವಮಾನದಲ್ಲಿ ನೆಲೆ ನಿಲ್ಲಬೇಕು. ಆ ಶಕ್ತಿಯೇ ನಮ್ಮ ಮುಖದ ಮೂಲಕ ಹೊರಹೊಮ್ಮಬೇಕು. ಬಾಬಾ ಮುರಳಿಯಲ್ಲಿ ಒಂದು ವಿಶಿಷ್ಟವಾದ ಮಾತನ್ನ ಹೇಳ್ತಾರೆ ನೋಡಿ. ನಮ್ಮ ಮನಸಾ ಸೇವೆಯ ಮೂಲಕ ಜಗತ್ತಿಗೆ ಸುಖ, ಶಾಂತಿಯ ಬೆಳಕಿನ ಕಿರಣಗಳು ತಲುಪುತ್ತಿವೆ. ಆದರೆ ಜನರಿಗೆ ಆ ಕಿರಣಗಳು ಎಲ್ಲಿಂದ ಬರ್ತಿವೆ ಅಂತ ಸ್ಪಷ್ಟವಾಗ್ತಿಲ್ಲ. ಹೌದು, ಇದೇ ಪ್ರಶ್ನೆ ಕಾಡೋದು. ನಾವು ಯೋಗ ಮಾಡ್ತಿದ್ದೀವಿ, ಕಿರಣಗಳು ಹೋಗ್ತಿವೆ, ಆದ್ರೂ ಜನರಿಗೆ ಇದು ಪರಮಾತ್ಮನಿಂದ ನಮ್ಮ ಮೂಲಕ ಬರ್ತಿದೆ ಅಂತ ಯಾಕೆ ಅರಿವಾಗ್ತಿಲ್ಲ? ಇದಕ್ಕೆ ನೇರವಾದ ಕಾರಣ ನಮ್ಮಲ್ಲಿ ಜ್ವಾಲಾಮುಖಿ ಯೋಗದ ಕೊರತೆ ಇದೆ. ಓಹೋ. ನಾವು ಯೋಗದಲ್ಲಿ ಕುಳಿತುಕೊಳ್ತೇವೆ, ಆದರೆ ಆ ಯೋಗದಲ್ಲಿ ಅಗ್ನಿ ಸ್ವರೂಪದ ತೀವ್ರತೆ ಇಲ್ಲ. ಬಾಬಾ ಬಹಳ ಮಾರ್ಮಿಕವಾಗಿ ವಿವರಿಸ್ತಾರೆ, ನಾವು ನಮ್ಮ ಹಳೆಯ ಸಂಸ್ಕಾರಗಳನ್ನ ಕೇವಲ ಸಾಯಿಸ್ತೀವಿ, ಸುಡೋದಿಲ್ಲ. ರಾವಣನ ಉದಾಹರಣೆ ಬಾಬಾ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಹೌದು. ದಸರಾ ಹಬ್ಬದಲ್ಲಿ ರಾವಣನನ್ನ ಕೇವಲ ಬಾಣ ಬಿಟ್ಟು ಸಾಯಿಸೋದಿಲ್ಲ, ಸಾಯಿಸಿದ ನಂತರ ಅಗ್ನಿಸ್ಪರ್ಶ ಮಾಡಿ ಸುಟ್ಟಾಕ್ತಾರೆ. ಯಾಕಂದ್ರೆ ಕೇವಲ ಸಾಯಿಸಿದ್ರೆ ಶರೀರ ಉಳಿದುಕೊಳ್ಳುತ್ತೆ. ಕರೆಕ್ಟ್. ಅದೇ ರೀತಿ ನಾವು ಅಮೃತ ವೇಳೆಯಲ್ಲಿ ಕೇವಲ ಆತ್ಮಿಕ ಮಾತುಕತೆ ಆಡ್ತಿವೆ ಹೊರತು ಸಂಸ್ಕಾರಗಳನ್ನ ಸಂಪೂರ್ಣವಾಗಿ ದಹಿಸುವ ಜ್ವಾಲಾಮುಖಿ ಯೋಗ ಮಾಡ್ತಿಲ್ಲ. ಸ್ವಲ್ಪ ನಿಲ್ಲಿ. ಈ ರಾವಣನ ಉದಾಹರಣೆ ನಿಜಕ್ಕೂ ಕಣ್ತೆರೆಸುವಂತಿದೆ. ಇದನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯಲ್ಲಿ ಕೋಪದ ಸಂಸ್ಕಾರ ಇದೆ ಅಂತ ಇಟ್ಕೊಳ್ಳಿ. ಜ್ಞಾನಕ್ಕೆ ಬಂದ ಮೇಲೆ ಕೋಪ ಮಾಡ್ಕೊಳ್ಳಬಾರ್ದು ಅಂತ ತನಗೆ ತಾನೇ ಹೇಳ್ಕೊಳ್ತಾನೆ. ಆಫೀಸ್ನಲ್ಲಿ ಯಾರೋ ತಪ್ಪು ಮಾಡಿದಾಗ ಸಿಟ್ಟು ಬಂದ್ರೂ ಬಲವಂತವಾಗಿ ಅದನ್ನ ಒತ್ತಿಡುತ್ತಾನೆ. ಒಳಗೊಳಗೆ ಕುದಿಯುತ್ತಿರ್ತಾನೆ. ಹೌದು. ಅಂದ್ರೆ ಕೋಪವನ್ನ ಆ ಕ್ಷಣಕ್ಕೆ ಆತ ಸಾಯಿಸಿದ. ಆದ್ರೆ ಸ್ವಲ್ಪ ದಿನಗಳ ನಂತರ ಬೇರೊಂದು ಸನ್ನಿವೇಶದಲ್ಲಿ ಅದು ದುಪ್ಪಟ್ಟು ವೇಗದಲ್ಲಿ ಸ್ಫೋಟಗೊಳ್ಳುತ್ತೆ. ನಿಜ, ಅದು ಮರಳಿ ಬರುತ್ತೆ. ಹಾಗಾದ್ರೆ ಆ ಕೋಪವನ್ನ ಕೇವಲ ಸಾಯಿಸದೆ ಬೇರಿನಿಂದಲೇ ಸುಟ್ಟುಹಾಕೋದು ಹೇಗೆ? ಆ ಜ್ವಾಲಾಮುಖಿ ಯೋಗ ಅಂದ್ರೆ ಪ್ರಾಯೋಗಿಕವಾಗಿ ಏನ್ ಮಾಡ್ಬೇಕು? ಇದು ಪ್ರತಿಯೊಬ್ಬ ಸಾಧಕನ ಪ್ರಶ್ನೆ. ನಾವು ಭಾವನೆಗಳನ್ನ ಬಲವಂತವಾಗಿ ಒತ್ತಿಟ್ಟಾಗ ಅದು ನಮ್ಮ ಆಳದ ಮನಸ್ಸಿನಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಜ್ವಾಲಾಮುಖಿ ಯೋಗ ಅಂದ್ರೆ ಕೇವಲ ಬಾಬಾ ನನಗೆ ಶಕ್ತಿ ಕೊಡು, ನಾನು ಕೋಪ ಮಾಡ್ಕೊಳ್ಬಾರ್ದು ಅಂತ ಕೇಳ್ಕೊಳ್ಳೋದಲ್ಲ. ಅಂದ್ರೆ ಕೇವಲ ಚಾಟ್ ಮಾಡೋದಲ್ಲ. ಹೌದು, ಅದು ಬರೀ ಮಾತುಕತೆ. ಜ್ವಾಲಾಮುಖಿ ಯೋಗದಲ್ಲಿ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಕೂತು ಪರಮಾತ್ಮನಿಂದ ಬರ್ತಿರುವ ಆ ಪವಿತ್ರತೆಯ ಕೆಂಪು ಕಿರಣಗಳು ನೇರವಾಗಿ ನನ್ನ ಆತ್ಮದ ಮೇಲೆ ಬೀಳ್ತಿವೆ ಅಂತ ದೃಶ್ಯೀಕರಿಸಬೇಕು, ಅಂದ್ರೆ ವಿಜುವಲೈಸ್ ಮಾಡಬೇಕು. ಓಹೋ, ಆ ದಿವ್ಯ ಅಗ್ನಿಯಲ್ಲಿ. ಹೌದು, ಆ ದಿವ್ಯ ಅಗ್ನಿಯಲ್ಲಿ ನನ್ನ ಈ ಕೋಪದ ಸಂಸ್ಕಾರ ಉರಿದು ಬೂದಿಯಾಗ್ತಿದೆ, ಅದರ ಅಸ್ತಿತ್ವವೇ ಇಲ್ಲವಾಗ್ತಿದೆ ಅನ್ನೋ ಆಳವಾದ ಅನುಭವ ಮಾಡಬೇಕು. ಅಂದ್ರೆ ಕೇವಲ ದೂರು ಹೇಳೋದನ್ನ ಬಿಟ್ಟು ಆ ಅಗ್ನಿಯಲ್ಲಿ ನಮ್ಮನ್ನೇ ನಾವು ತೊಡಗಿಸ್ಕೊಳ್ಬೇಕು.
ಈ ಯೋಗದ ಅಗ್ನಿಯಿಂದ ನಮ್ಮ ಒಳಗಷ್ಟೇ ಅಲ್ಲ, ನಮ್ಮ ಸುತ್ತಲಿನ ವಾಯುಮಂಡಲ ಅಂದ್ರೆ ಅಟ್ಮಾಸ್ಫಿಯರ್ ಕೂಡ ಬದಲಾಗುತ್ತಲ್ವಾ? ಖಂಡಿತ ಬದಲಾಗತ್ತೆ. ಅದಕ್ಕೆ ಮುರಳಿಯ ಮುಂದಿನ ಭಾಗದಲ್ಲಿ ಬಾಬಾ ಮಧುಬನ ನಿವಾಸಿಗಳ ಮತ್ತು ನಿಮಿತ್ತರಾಗಿರುವವರ ಜವಾಬ್ದಾರಿ ಬಗ್ಗೆ ಮಾತಾಡಿದ್ದಾರೆ. ಮಧುಬನ ಅಂದ್ರೆ ಮಧುಬನದ ಬಾಬಾ ನೆನ್ಪರ್ಬೇಕು, ಬೇರೆಯವರು ನೆನ್ಪಲ್ಲ. ಕರೆಕ್ಟ್. ಯಜ್ಞ ಸೇವೆ ಮಾಡುವರಿಗೆ ವಿಶೇಷ ಪುಣ್ಯ ಸಿಗುತ್ತೆ. ಆದ್ರೆ ನಿಮಿತ್ತರಾಗಿರುವರು ಸೇವಾ ಕೇಂದ್ರದ ಅಥವಾ ತಮ್ಮ ಕಾರ್ಯಕ್ಷೇತ್ರದ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಬರುವವರಿಗೆ ನೋಡ್ತಿದ್ದಾಗಲೇ ಕೇಳ್ತಿದ್ದಾಗಲೇ ಯೋಗದ ಅನುಭವ ಆಗ್ಬೇಕು ಅಂತ ಬಾಬಾ ಆಶಿಸಿದ್ದಾರೆ. ಇದರಲ್ಲಿ ಮತ್ತೊಂದು ಬಹುಮುಖ್ಯವಾದ ಪಾಯಿಂಟ್ ಇದೆ. ನಮ್ಮ ಕಾರ್ಯ ಭಗವಂತನ ಸಂದೇಶವನ್ನ ಇತರಿಗೆ ತಲುಪಿಸೋದು. ಆ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿದ ಮೇಲೆ ನಾವು ನಿಶ್ಚಿಂತರಾಗಬೇಕು ಎನ್ನುತ್ತಾರೆ ಬಾಬಾ. ಹೌದು. ಏನಾಗಿದೆ ಏನಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ರೆ ವ್ಯರ್ಥ ಸಂಕಲ್ಪಗಳು ಶುರುವಾಗ್ತಾವೆ. ಇದು ನಮ್ಗೆಲ್ಲರಿಗೂ ದಿನನಿತ್ಯ ಎದುರಾಗುವ ದೊಡ್ಡ ಸವಾಲು. ನಾವು ಆಫೀಸಲ್ಲಿ ನಮ್ಮ ಪ್ರಾಜೆಕ್ಟ್ಗೋಸ್ಕರ ಹಗಲಿರುಳು ಕಷ್ಟಪಡ್ತೀವಿ, ಅಥವಾ ಮನೆಯಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲವನ್ನೂ ಮಾಡ್ತೀವಿ. ಸೇವೆಯಲ್ಲೂ ಅಷ್ಟೇ, ನಮ್ಮ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡ್ತೀವಿ, ಅದರ ರಿಸಲ್ಟ್ ನಮ್ಮ ನಿರೀಕ್ಷೆಯಂತಿರೋದಿಲ್ಲ. ಆಗ ನಾವು ವಿಪರೀತ ಚಿಂತೆ ಮಾಡಲು ಶುರು ಮಾಡ್ತೀವಿ. ನಾನಿಷ್ಟು ಮಾಡ್ದೆ ಆದ್ರೂ ಹೀಗಾಯ್ತಲ್ಲ ಅಂತ ಕೊರಗ್ತೀವಿ. ಅದು ಸಹಜವಾದ ಮಾನವ ಸ್ವಭಾವ. ಹಾಗಾದ್ರೆ ಈ ಜವಾಬ್ದಾರಿ ಮುಗಿಸಿ ನಿಶ್ಚಿಂತರಾಗುವ ಕಲೆ ಕಲಿಯೋದು ಎಷ್ಟು ಮುಖ್ಯ? ಇದು ಸುಲಭನಾ? ಸುಲಭವಲ್ಲ, ಆದ್ರೆ ಅಸಾಧ್ಯವೂ ಅಲ್ಲ. ಗೀತೆಯಲ್ಲಿ ಬರುವ ಕರ್ಮಣ್ಯೇವಾಧಿಕಾರಸ್ತೆ ತತ್ವವನ್ನೇ ಬಾಬಾ ಇಲ್ಲಿ ಸರಳವಾಗಿ ಹೇಳ್ತಿದ್ದಾರೆ. ನಾವು ಮಾಡಬೇಕಾದ್ದು ಶ್ರೇಷ್ಠ ಕರ್ಮ, ಫಲದ ಚಿಂತೆ ಅಲ್ಲ. ಅಂದ್ರೆ ನಾವು ನಿಮಿತ್ತ ಮಾತ್ರ ಅಂತ ತಿಳ್ಕೋಬೇಕು. ಹೌದು. ನಾನು ಕೇವಲ ಒಂದು ಉಪಕರಣ, ನನ್ನ ಕೈಯಿಂದ ಮಾಡಿಸುವವನು ಆ ಭಗವಂತ ಅನ್ನೋ ದೃಢವಾದ ಅರಿವಿದ್ದಾಗ ಫಲಿತಾಂಶ ಏನೇ ಬಂದ್ರೂ ಮನಸ್ಸು ವಿಚಲಿತ ಆಗೋದಿಲ್ಲ. ನಮ್ಮ ಶಾಂತಿಯುತ ಸ್ವಸ್ಥಿತಿಯೇ ವಾಯುಮಂಡಲವನ್ನ ನಿರ್ಮಿಸುತ್ತೆ. ಅಂದ್ರೆ ವಾಯುಮಂಡಲ ಶುದ್ಧವಾಗಿರ್ಬೇಕು ಅಂದ್ರೆ ಮೊದಲು ನನ್ನ ಆಂತರಿಕ ಸ್ಥಿತಿ ಶುದ್ಧವಾಗಿರ್ಬೇಕು. ಆ ಶುದ್ಧತೆಗೆ ಮತ್ತೊಂದು ಅಡಿಪಾಯ ಅಂದ್ರೆ ನಾವು ಪರಸ್ಪರರೊಂದಿಗೆ ಹೇಗೆ ವರ್ತಿಸ್ತೀವಿ ಅನ್ನೋದು. ಇದಕ್ಕಾಗಿಯೇ ಬಾಬಾ ಮುರಳಿಯಲ್ಲಿ ನಮ್ಮ ಹಿರಿಯರ ಅಂದ್ರೆ ಆದಿರತ್ನಗಳ ಉದಾಹರಣೆಗಳನ್ನ ನೀಡಿದ್ದಾರೆ. ಜಗದಾಂಬಾ ಮಮ್ಮ ಅವರು ತಂದೆ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಿದ್ರು. ದೀದಿಯವರಿಗೆ ಸದಾ ಮನೆಗೆ ಅಂದ್ರೆ ಪರಂಧಾಮಕ್ಕೆ ಹೋಗಬೇಕು ಅನ್ನೋ ಸಂಕಲ್ಪ ಇತ್ತು. ದಾದಿಯವರಿಗೆ ಕರ್ಮಾತೀತ ಸ್ಥಿತಿಯ ಉಮ್ಮಂಗ ಇತ್ತು. ಹಾಗೆಯೇ ಪಾಂಡವರು ಅಕ್ಷೋಹಿಣಿ ಸೇನೆಯ ಮುಂದೆಯೂ ವಿಜಯಿಗಳಾದ್ರು ಮತ್ತು ಶಕ್ತಿಯರಿಗೆ ಸದಾ ಸಹಯೋಗಿಗಳಾದ್ರು. ನಾವು ಕೂಡ ಪರಸ್ಪರರಿಗೆ ಸಹಯೋಗದ ಹಾರ ಹಾಕಬೇಕು ಎನ್ನುತ್ತಾರೆ ಬಾಬಾ. ಈ ಹಾರದ ರೂಪಕ ಬಹಳ ಅದ್ಭುತವಾಗಿದೆ. ಬಾಬಾ ಹೇಳ್ತಾರೆ, ಇದು ಕತ್ತು ಬಿಗಿಯುವ ಬಾಹುಗಳ ಹಾರವಲ್ಲ, ಬದಲಾಗಿ ಹೃದಯದ ಸಹಯೋಗದ ಹಾರ ಅಂತ. ಪ್ರತಿಯೊಬ್ಬರ ಜೇಬಿನಲ್ಲಿ ಸದಾ ಸಹಯೋಗದ ನೋಟಿರ್ಬೇಕು, ತಪ್ಪುಗಳ ನೋಟಲ್ಲ. ಹೌದು. ನಾವು ಎಲ್ಲೇ ಹೋದ್ರೂ ಕೇವಲ ಸಹಯೋಗದ ನೋಟ್ ನೀಡಿದಾಗ ನಮ್ಗೆ ಎಲ್ಲರಿಂದ ಆಶೀರ್ವಾದದ ಹಾರ ಸಿಗುತ್ತೆ. ಈ ಜೇಬಿನಲ್ಲಿರುವ ನೋಟುದಾರಣೆ ನಂಗೆ ತುಂಬಾ ಇಷ್ಟವಾಯಿತು. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಮ್ಮ ಮನಸ್ಸಿನ ಜೇಬಲ್ಲಿ ಬೇರೆಯವರ ತಪ್ಪುಗಳ ಲಿಸ್ಟ್ ಇಟ್ಕೊಳ್ಳೋದು ತುಂಬಾ ಸುಲಭ. ಖಂಡಿತ. ಅದನ್ನೇ ನಾವು ಹೆಚ್ಚಾಗಿ ಮಾಡೋದು. ಹೋದ್ವಾರ ಅವ್ರು ಹಾಗೆಂದ್ರು, ನಿನ್ನೆ ಇವ್ರು ಹೀಗೆ ಮಾಡಿದ್ರು ಅಂತ ಲೆಕ್ಕ ಇಡ್ತಾಲೇ ಇರ್ತೀವಿ. ಇದು ಒಂಥರ ನಮ್ಮ ಜೇಬಲ್ಲಿ ಕಲ್ಲಿನ ತುಂಡುಗಳನ್ನು ತುಂಬಿಕೊಂಡಂತೆ. ಆ ಕಲ್ಲುಗಳು ನಮ್ಮನ್ನೇ ಭಾರ ಮಾಡಿ ಸುಸ್ತಾಗಿಸ್ತವೆ. ನಿಜ, ನಮಗೆ ನಾವೇ ಶಿಕ್ಷೆ ಕೊಟ್ಕೊಂಡಂತೆ. ಅದೇ ನಾವು ಸಹಯೋಗದ ನೋಟಿಟ್ಕೊಳ್ಳೋದು ಅಂದ್ರೆ ಜೇಬಿನಲ್ಲಿ ಸುಂದರವಾದ ಹೂವಿನ ಬೀಜಗಳನ್ನಿಟ್ಕೊಂಡಂತೆ. ಎಲ್ಲಿ ಹೋದ್ರೂ ಆ ಬೀಜಗಳನ್ನ ಬಿತ್ತಿದ್ರೆ ಸುಂದರವಾದ ಸಂಬಂಧಗಳ ಗಿಡ ಬೆಳೆಯುತ್ತೆ. ಎಂಥ ಅದ್ಭುತವಾದ ಹೋಲಿಕೆ ಇದು, ಕಲ್ಲು ಮತ್ತು ಬೀಜಗಳ ಉದಾಹರಣೆ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರಾದರೂ ಪದೇ ಪದೇ ತಪ್ಪು ಮಾಡ್ತಾಲೇ ಇದ್ರೆ, ನಮ್ಗೆ ಕಿರಿಕಿರಿ ಉಂಟು ಮಾಡ್ತಿದ್ರೆ, ಆಗ ಕೇವಲ ಸಹಯೋಗದ ನೋಟ್ ನೀಡಲು ನಮ್ಮ ದೃಷ್ಟಿಕೋನವನ್ನ ನಾವು ಹೇಗೆ ಬದಲಾಯಿಸ್ಕೊಳ್ಳೋದು? ಸಂಬಂಧಗಳ ಶುದ್ಧತೆ ಅಂದ್ರೆ ಇದೇ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಗುಣಗಳು ಮತ್ತು ಅವಗುಣಗಳು ಎರಡೂ ಇರುತ್ತವೆ. ಆಧ್ಯಾತ್ಮಿಕ ರಹಸ್ಯ ಏನಪ್ಪಾ ಅಂದ್ರೆ, ನಾವೇನನ್ನ ನೋಡ್ತೀವೋ ಅದೇ ನಮ್ಮೊಳಗೆ ಬೆಳೆಯುತ್ತೆ. ಅಂದ್ರೆ ಕಲ್ಲುಗಳನ್ನ ಆರಿಸ್ಕೊಂಡ್ರೆ ಮನಸ್ಸು ಕಲ್ಮಶವಾಗತ್ತೆ. ಕರೆಕ್ಟ್. ದೃಷ್ಟಿಕೋನ ಬದಲಾಯಿಸೋದು ಅಂದ್ರೆ ಕಣ್ಣಿಗೆ ರಾಚುವ ನ್ಯೂನತೆಗಳನ್ನ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿ ಅವರಲ್ಲಿರುವ ಒಂದೇ ಒಂದು ಒಳ್ಳೆಯ ಗುಣವನ್ನಾದ್ರೂ ಹುಡುಕಿ ಅದನ್ನೇ ನೋಡೋದು. ಮಮ್ಮ, ದೀದಿ, ದಾದಿಯರ ಜೀವನದ ರಹಸ್ಯ ಇದೇ ಆಗಿತ್ತು. ಎಷ್ಟೇ ತಪ್ಪು ಮಾಡಿದ್ರು ವಿಶೇಷತೆಗಳನ್ನ ಮಾತ್ರ ನೋಡಿ ಸಹಯೋಗ ನೀಡಿದ್ರು. ನಿಜಕ್ಕೂ ಉನ್ನತವಾದ ದೃಷ್ಟಿಕೋನ ಇದು. ಮತ್ತು ನಾವು ಈ ಪರಿವರ್ತನೆಯನ್ನ ಇಂದೇ ಮಾಡಬೇಕು, ನಾಳೆಗೆ ಮುಂದೂಡುವಂತಿಲ್ಲ. ಯಾಕಂದ್ರೆ ಮುರಳಿಯ ಕೊನೆಯ ಭಾಗದಲ್ಲಿ ಬಾಬಾ ಒಂದು ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ. ಹೌದು, ನಮ್ಮನ್ನ ಕರೆಯಲು ಅಡ್ವಾನ್ಸ್ ಪಾರ್ಟಿಯ ವಿಶೇಷ ಆತ್ಮರು ಮತ್ತು ಸೂಕ್ಷ್ಮ ವತನವಾಸಿ ತಂದೆ ಕಾಯ್ತಿದ್ದಾರಂತೆ. ಅವರು ಪರಿವರ್ತನೆಗೆ ಡೇಟ್ ಕೇಳ್ತಿದ್ದಾರೆ.
ನಾವು ಅವರಿಗೆ ನಿರ್ದಿಷ್ಟ ಡೇಟ್ ಕೊಡ್ತೀವೋ ಅಥವಾ ಯಾವಾಗ್ಲೂ ಹೇಳುವಂತೆ ವೇಟ್ ಅಂಡ್ ಸಿ ಅಂತೀವೋ ಅಂತ ಬಾಬಾ ಕೇಳ್ತಿದ್ದಾರೆ. ಸಮಯ ಬಹಳ ವೇಗವಾಗಿ ಕಳೀತಾ ಇದೆ. ಪುರುಷಾರ್ಥದಲ್ಲಿ ತೀವ್ರತೆ ತರಲು ಇದೇ ಸರಿಯಾದ ಸಮಯ. ನಮ್ಮ ಹಳೆಯ ಸಂಸ್ಕಾರಗಳೇ ನಮಗೆ ದೊಡ್ಡ ವಿಘ್ನಗಳು. ಅಂದ್ರೆ ಮುಂದಿನ ಸೀಸನ್ ಬರೋ ಮುನ್ನ ಪ್ರತಿದಿನ ಒಂದೊಂದು ಸಂಸ್ಕಾರವನ್ನ ಬದಲಾಯಿಸ್ತಾ ಹೋಗಿ ಅಂತ ಬಾಬಾ ಸೂಚನೆ ನೀಡಿದ್ದಾರೆ. ನಾವು ನಮಗೆ ನಾವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಬೇಕು, ನಾವು ಪರಿವರ್ತನೆಗೆ ವೇಟ್ ಅಂಡ್ ಸಿ ಅಂತ ಹೇಳಿ ಮುಂದೂಡುತ್ತಿದ್ದೀವಾ ಅಂತ. ನಾವು ಸಂಕಲ್ಪ ಮಾಡಿದ್ರೆ ಇಂದಿನಿಂದಲೇ ಪ್ರತಿದಿನ ಒಂದು ಸಂಸ್ಕಾರದ ಬದಲಾವಣೆ ಮಾಡಲು ಖಂಡಿತ ಸಾಧ್ಯ. ಖಂಡಿತ ಸಾಧ್ಯ. ಭಗವಂತನ ಅಪಾರ ಶಕ್ತಿ ನಮ್ಮ ಜೊತೆಗಿರುವಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವೀಗ ಈ ಆಳವಾದ ಚಿಂತನೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈ ಸಂಪೂರ್ಣ ಚಿಂತನೆಯನ್ನ ಒಟ್ಟುಗೂಡಿಸಿ 8 ಮುಖ್ಯ ಅಂಶಗಳಲ್ಲಿ ನೋಡೋಣ. 1. ಇಂದಿನ ಸಂಪೂರ್ಣ ಮುರಳಿಯ ಸಾರಾಂಶ ಭಗವಂತನೊಂದಿಗೆ ಸದಾ ಕಂಬೈಂಡ್ ಆಗಿದ್ದು ಜ್ವಾಲಾಮುಖಿ ಯೋಗದ ಮೂಲಕ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಬ್ರಹ್ಮ ತಂದೆಯಂತೆ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡುವುದೇ ನಮ್ಮ ಗುರಿ. 2. ಬಾಪ್ದಾದಾರ ಮುಖ್ಯ ಸಂದೇಶ ಕೇವಲ ಜ್ಞಾನದ ಮಾತುಗಳನ್ನಾಡುವುದಲ್ಲ, ನಿಮ್ಮ ಪ್ರತಿಯೊಂದು ಕರ್ಮ, ದೃಷ್ಟಿ ಮತ್ತು ವಾಯುಮಂಡಲದಿಂದ ಅನ್ಯರಿಗೆ ಭಗವಂತನ ಶಕ್ತಿಯ ಅನುಭವವಾಗಬೇಕು. 3. ಇಂದಿನ ಮುಖ್ಯ ಆಧ್ಯಾತ್ಮಿಕ ಪಾಠಗಳು ರಾವಣನನ್ನ ಕೇವಲ ಸಾಯಿಸುವ ಬದಲು ಸುಡುವಂತೆ ಸಂಸ್ಕಾರಗಳನ್ನ ಅಗ್ನಿರೂಪದ ಯೋಗದಿಂದ ದಹಿಸಬೇಕು. ಜೇಬಿನಲ್ಲಿ ತಪ್ಪುಗಳ ಪಟ್ಟಿಯ ಬದಲು ಸಹಯೋಗದ ನೋಟಿಟ್ಕೊಳ್ಬೇಕು. 4. ಇಂದಿನ ಜೀವನ ಪಾಠಗಳು ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಿ ಫಲದ ಚಿಂತೆಯನ್ನ ಬಿಡಬೇಕು. ಆಗ ವ್ಯರ್ಥ ಸಂಕಲ್ಪಗಳು ನಿಲ್ತವೆ ಮತ್ತು ನಾವು ನಿಶ್ಚಿಂತರಾಗ್ತೀವಿ. 5. ಇಂದಿನ ಧಾರಣೆ ಆಲಸ್ಯದ ಭಿನ್ನ ಭಿನ್ನ ರೂಪಗಳನ್ನ ಅಂದ್ರೆ ಯೋಚಿಸುವೆವು, ಮಾಡುವೆವು ಅನ್ನೋದನ್ನ ಕೈಬಿಟ್ಟು ಸದಾ ಉತ್ಸಾಹದಿಂದ ತೀವ್ರ ಪುರುಷಾರ್ಥಿಗಳಾಗಬೇಕು. ನಮ್ಮ ಯೋಚನೆ ಮತ್ತು ಮಾತು ಒಂದೇ ಆಗಿರಬೇಕು. 6. ಇಂದಿನ ಸೇವಾ ಪ್ರೇರಣೆ ಶುದ್ಧ ಮನಸ್ಸಿನಿಂದ ಜಗತ್ತಿಗೆ ಶಾಂತಿ ಮತ್ತು ಬೆಳಕಿನ ಶಕ್ತಿಶಾಲಿ ಕಿರಣಗಳನ್ನ ಹರಡುವುದು. 7. ಇಂದಿನ ಆತ್ಮಚಿಂತನೆ ನಾನು ಭಗವಂತನೊಂದಿಗೆ ಕಂಬೈಂಡ್ ಆಗಿದ್ದೇನೆಯೇ? ನನ್ನ ಯೋಗವು ಸಂಸ್ಕಾರಗಳನ್ನ ಬದಲಿಸುವಷ್ಟು ಶಕ್ತಿಶಾಲಿಯಾಗಿದೆಯೇ? 8. ನಾಳೆಯಿಂದ ಜೀವನದಲ್ಲಿ ಅನುಸರಿಸಬೇಕಾದ ಆಕ್ಷನ್ ಪ್ಲಾನ್ ಪ್ರತಿದಿನ ಒಂದು ಹಳೆಯ ಸಂಸ್ಕಾರವನ್ನು ಗುರುತಿಸಿ ಅದನ್ನ ಯೋಗಾಗ್ನಿಯಿಂದ ಸುಟ್ಟು ಹಾಕುವ ಅಭ್ಯಾಸವನ್ನ ಇಂದಿನಿಂದಲೇ ಆರಂಭಿಸುವುದು. ಅದ್ಭುತ. ಇನ್ನು ಇಂದಿನ ಮುಖ್ಯ ಪದಗಳು ಇವುಗಳನ್ನ ಸದಾ ನೆನಪಿನಲ್ಲಿಡಬೇಕು. ಜ್ವಾಲಾಮುಖಿ ಯೋಗದ ಶಕ್ತಿ, ಕಂಬೈನ್ಡ್ ಸ್ವರೂಪ, ಸಹಯೋಗದ ನೋಟ್, ತೀವ್ರ ಪುರುಷಾರ್ಥಿ, ಪವಿತ್ರತೆಯ ಪರಂಜ್ಯೋತಿ. ಈ ಪದಗಳು ಕೇವಲ ಪದಗಳಲ್ಲ, ಇವು ಮಾಯೆಯನ್ನ ಎದುರಿಸುವ ಶಕ್ತಿಯ ಮಂತ್ರಗಳು. ಇಂದಿನ ಮುಕ್ತಾಯದ ಚಿಂತನೆಯಾಗಿ ಇಂದಿನ ಅವ್ಯಕ್ತ ಸೂಚನೆಯನ್ನ ಅಂದ್ರೆ ಅವ್ಯಕ್ತ ಇಶಾರವನ್ನ ನೆನಪಿಸಿಕೊಳ್ಳೋಣ. ಪವಿತ್ರತೆಯ ಪರಂಜ್ಯೋತಿ ಸದಾ ಅಚಲವಾಗಿ ಉರಿಯುತ್ತಿರಲಿ. ಸಂಪೂರ್ಣ ಶುದ್ಧರಾದಾಗ ಮಾಯೆ ಹತ್ತಿರ ಬರಲು ಸಾಧ್ಯವೇ ಇಲ್ಲ. ಈ ಪವಿತ್ರತೆಯ ಪರ್ಸನಾಲಿಟಿಯನ್ನ ಸದಾ ನೆನಪಿನಲ್ಲಿಟ್ಕೊಳ್ಳಿ. ಎಂತಹ ಸುಂದರವಾದ ಸಂದೇಶ. ನಾವು ಆರಂಭದಲ್ಲಿ ಮಾತನಾಡಿದ ಆ ಶಿಲ್ಪಿಯ ಕಥೆಯಂತೆ ನಮ್ಮೊಳಗಿರುವ ಆ ಪವಿತ್ರತೆಯ ಪರ್ಸನಾಲಿಟಿಯನ್ನ ಜಗತ್ತಿಗೆ ತೋರಿಸುವ ಸಮಯ ಈಗ ಬಂದಿದೆ. ನಮ್ಮ ಜ್ವಾಲಾಮುಖಿ ಯೋಗದ ಅಗ್ನಿಯಿಂದ ಆ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡೋಣ. ಈ ಸುಂದರ ಚಿಂತನೆಯನ್ನ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಾ ಇಂದಿನ ಈ ಆಳವಾದ ಆಧ್ಯಾತ್ಮಿಕ ಸಂಭಾಷಣೆಯನ್ನ ಮುಕ್ತಾಯಗೊಳಿಸೋಣ. ಓಂ ಶಾಂತಿ. ಓಂ ಶಾಂತಿ.